ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನನ್ನ ಬರ್ತ್ಡೇ ತುಂಬಾ ಸಿಂಪಲಾಗಿ ಆಯಿತು. ಸಿಂಪಲ್ ಆಗಲ್ಲ, ನಿಮಗೆ ಕೇಕನ್ನು ನಾನು ಗಿಫ್ಟನ್ನು ಕೊಡ್ತೀನಿ. ತುಂಬಾ ಪ್ರೌಡಾಗಿ ಫೀಲ್ ಆಗುತ್ತೆ. ಏನಕ್ಕಂತ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ದಿನ ನಾನು ಹುಟ್ಟಿರೋದು ಏನೋ ಒಂದು ಸಂತೋಷ ಯಾವಾಗಲೂ ಪ್ರತಿ ವರ್ಷ. ಸೊ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ತುಂಬ ಲೇಟಾಗಿ ವ್ಲಾಗ್ ಬರ್ತಾ ಇದೆ, ಸಾರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು, ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇವತ್ತಿನ ನೆಕ್ಸ್ಟ್ ಹಾಫ್ ಈ ಅರ್ಧ ದಿನ ಮುಗೀತು ಕೆಲಸ, ಕ್ಲೀನಿಂಗು, ಕೊರಿಯರ್ ಟೆನ್ಷನ್ನು, ಮತ್ತು ಅಡುಗೆ ಅಂತೂ ಏನಿಲ್ಲ, ಫ್ರೆಂಡ್ ಮನೆಯಿಂದ ತೊಗೊಂಡು ಬಂದಿದ್ದೆ. ಸೊ ಇವತ್ತೆಲ್ಲ ನೋ ಕುಕ್ಕಿಂಗ್, ಅದೇ ಒಂದು ಬಿಗ್ಗೆಸ್ಟ್ ಸೆಲೆಬ್ರೇಷನ್ ನನ್ನ ಬರ್ಡೇಗೆ ಅಂತ ಹೇಳ್ಬೋದು. ಯಾಕಂದರೆ ಕುಕ್ಕಿಂಗಿಂದ ರೆಸ್ಟ್ ಸಿಕ್ಕಿದೆ. ಓಕೆ, ಸಿಗೋಣ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ರಾಕಿ ಕೂಡ ಒಂದು ಸೆಲೆಬ್ರೇಷನ್. Thank you for watching. Bye bye. Amma. And today is my mom's birthday. She said, today is my birthday, but it's going to be simple. Actually, her birthday is not going to be simple because, I tell her that it's not going to be simple because she thinks it's simple, but it's going to be grand. And when I was praying, Lord Krishna was sitting in his big chair, like that Krishna's chair. He was sitting in it, and me or Arjuna sits in front of him, and then he puts his hand on like this, and then we pray, like a good thing. And then if we worship him and do good stuff, when he's looking, like we don't know he's looking, we still do it good, and then he would like do whatever that good we wanted. I can see you understood nothing. ಇಲ್ಲಿ ನನಗೆ ಹೇಳಿದ್ದೆ, ಅವ್ರ ಅಪ್ಪನಿಗೂ ಹೇಳ್ತಾ ಇದ್ಲು. ಸೊ ಅವರಪ್ಪ ಏನೂ ಹೇಳಿಲ್ಲ ಅಂದಿದ್ದಕ್ಕೆ ನಿಮ್ಗೇನು ಅರ್ಥನೇ ಆಗಿಲ್ಲ ಅಂತ ಹೇಳ್ತಾ ಇದ್ಲು. ಹಾಗೆ ಲಾಸ್ಟ್ ವ್ಲಾಗಲ್ಲಿ ನಂಗೊಂದು ಕಮೆಂಟ್ ಬಂದಿತ್ತು, ಮಕ್ಕಳು ಹೇಳೋದನ್ನ ಎಷ್ಟು ಪೇಷನ್ಸಿಂದ ಕೇಳ್ಕೊತೀರಾ ಅಂತ. ಒಂದೊಂದ್ಸರಿ ನನಗೂ ಪೇಷನ್ಸ್ ಇರೋದಿಲ್ಲ. ಆ ಟೈಮಲ್ಲಿ ನಾನು ಆಮೇಲೆ ಕೇಳ್ತೀನಿ ಅಂತನಾದರೂ ಹೇಳ್ತೀನಿ. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಇನ್ನು ಯಾವುದಿದೆ ಅಲ್ವಾ ಅಮ್ಮನಿಗೆ. ಈ ರೀತಿ ಸಣ್ಣ ಪುಟ್ಟ ವಿಚಾರಗಳನ್ನು ಗಮನಿಸಿ ಅದಕ್ಕೆ ಕಮೆಂಟ್ ಮಾಡ್ತೀರಲ್ವ, ಅದು ತುಂಬಾ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಇನ್ನು ಕೊರಿಯರ್ ಬುಕ್ ಮಾಡಿದೆ ಅಂತ ಹೇಳಿದ್ನಲ್ಲ, ಆ ಒಂದು ಬಾಕ್ಸ್ ಇಲ್ಲಿ ಬಂದಿತ್ತು. ಅಂದರೆ ಒಬ್ರು ಮನೆಗೆ ಡೆಲಿವರ್ ಮಾಡಿದ್ರು, ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಬರೋಣ ಅಂತ. ಹಾಗೆ ಬರ್ಡೇ ಇರೋದ್ರಿಂದ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಹಾಗೆ ಈ ರೀತಿ ಸಾಂಗ್ಸ್ಗಳು ಕೇಳ್ಕೊಂಡು ಹೋಗ್ತಾ ಇದ್ರೆ ಎಷ್ಟೇ ದೂರ ಜರ್ನಿ ಇದ್ರೂ ಏನೂ ಬೇಜಾರೇ ಆಗೋದಿಲ್ಲ ಅನ್ನೋದಕ್ಕೋಸ್ಕರ. ಸಿಗೋಣ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.